ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಅನುಷಾ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅಥರ್ವ ಸಿದ್ಧ ಪುರುಷರಾಗಿರುವಂತಹ ಡಾಕ್ಟರ್ ವಿಷ್ಣುದತ್ತ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಒಳ್ಳೆದಾಗ್ಲಿ ಅಮ್ಮ. ತುಂಬಾ ಜನ ಹೇಳ್ತಾ ಇರ್ತಾರೆ, ನಾವ್ ಏನೇ ಕೆಲಸ ಮಾಡಿದ್ರು ಕೂಡ ನಮ್ಗೆ ಅದೃಷ್ಟ ಒಂದು ಕೈ ಹಿಡಿಯೋದಿಲ್ಲ, ಎಲ್ಲೋ ಒಂದು ಕಡೆ ಬ್ಯಾಡ್ ಲಕ್ ಅಂತ ಬಂದ್ಬಿಡುತ್ತೆ, ಈ ತರ ಯೋಚನೆ ಮಾಡ್ತಿರ್ತಾರೆ ಅಂತ ಹೇಳ್ಬೋದು. ಸೊ ಅದೃಷ್ಟ ನಮ್ ಜೊತೆ ಇರ್ಬೇಕು ಅಥವಾ ಅದೃಷ್ಟ ನಮ್ ಕೈ ಹಿಡಿಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗತ್ತೆ ಗುರುಗಳೇ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಅದೃಷ್ಟ ನಮ್ಮ ಕೈ ಹಿಡಿಬೇಕಾದ್ರೆ ನಾವು ಅದೃಷ್ಟದ ಕೈ ಹಿಡ್ಕೋಬೇಕು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಿಜವೇ ಅದು. ನೀವೇನು ಥಿಂಕ್ ಮಾಡ್ತಿರೋ, ಈ ಸಾಯಿಬಾಬಾ ಚರಿತ್ರೆಯನ್ನ ಎಷ್ಟು ಜನ ಓದಿದಿರೋ, ಬಾಬಾರವರ ದರ್ಶನವನ್ನ ಎಷ್ಟು ಜನ ಮಾಡ್ಕೊಂಡಿರುತ್ತೀರೋ, ಬಾಬಾ ತಿರಿಯಕ್ ಎಲ್ಲವನ್ನು ಕೂಡ ತುರಿಯಾವಸ್ಥೆಗೆ ತಲುಪದ ಮೇಲೆ ಒಂದು ಕಡೆ ಕೆಳಗಡೆ ಹೊಡೆದ್ರೆ ಕಲ್ಲಿಂದ ನೀರು ಬರುತ್ತೆ, ಮತ್ತೆ ಅದೇ ಕಲ್ಲಿಂದ ಹೊಡೆದ್ರೆ ಬೆಂಕಿ ಬರುತ್ತೆ. ಆ ತುರಿಯಾವಸ್ಥೆ ತಲುಪಿರತಕ್ಕಂಥವರು ಒಂದು ಬಾರಿಯ ಅವರ ಸಂಪೂರ್ಣ ದಿವ್ಯ ದರ್ಶನವನ್ನ ಮಾಡಿಕೊಳ್ಳುತ್ತಾ ನಮ್ಮದಾಗಿರತಕ್ಕಂತಹ ಜೀವನದಲ್ಲಿ ಲವಶೇಷವೂ ಕೂಡ ಪಾಪ ಬುದ್ಧಿನ, ಕ್ಷಯ ಬುದ್ಧಿನ, ಕ್ಷೀಣ ಬುದ್ಧಿಯನ್ನ ಇಟ್ಟುಕೊಳ್ಳದೆ ನಮ್ಮದಾಗಿರತಕ್ಕಂತಹ ಚತುರಮತಿತನವನ್ನ ತೋರಿಸದೆ ಆದರೆ ಅಪರಿಮಿತ ತೇಜೋ ರಾಶಿ ಅನ್ನುವ ಜ್ಞಾನದ ಸಾಂಕೇತಿಕ ಗುಣಗಳಿಂದ ಅಂತಹ ದಿವ್ಯ ಮೂರ್ತಿಯನ್ನ ಪ್ರಬಲವಾಗಿ ನೀವು ಕಾಣೋದೇ ಆದ್ರೆ ದಿವ್ಯ ದೃಷ್ಟಿಯಿಂದ ಮೂರನೇ ಕಣ್ಣನ್ನ ನೀವು ನೋಡಬೇಕು ಅನ್ನೋದಾದ್ರೆ ಬಾಬಾರ ಶ್ರದ್ಧಾ ಸಬೂರಿ ಹೇಳಿದಿರಲ್ಲ, ಆ ಶ್ರದ್ಧಾ ಅನ್ನೋದು ಸಬೂರಿ ಅನ್ನೋದು ನನಗೆ ಗೊತ್ತಿರೋಷ್ಟು ನಾನು ಮಾತಾಡ್ತೀನಿ. ಅಂತಂದ್ರೆ ನನಗೆ ನಿಜ 14 ದಿನಗಳು ಬೇಕು ಬಾಬಾ ಬಗ್ಗೆ ಮಾತಾಡ್ಲಿಕ್ಕೆ. ನನಗೆ ಗೊತ್ತಿಲ್ಲ, ದಿನದ 3 ನಿಮಿಷಗಳು ಅದು ಯಾವ ಕಾಲವೋ ಗೊತ್ತಿಲ್ಲ. ನನ್ನ ಒಳಗಡೆ ಬಾಬಾ ಪ್ರವೇಶವಾದರೆ ನಾನು ಮನುಷ್ಯನಾಗಿರ್ಲಿಕ್ಕೆ ಆಗಲ್ಲ. ಬಹುಶಃ 3 ನಿಮಿಷ ಯಾವಾಗಲಾದ್ರೂ ಯಾರಾದ್ರೂ ಬಂದಾಗಲೂ ಗೊತ್ತಿಲ್ಲ ಬಹುಶಃ. ನಾನು ಯಾಕೆಂದ್ರೆ ಅನುಷ್ಠಾನ ಪ್ರಿಯ. ಮೊದಲೇ ಹೇಳುತ್ತಿದ್ದೇನೆ, ನೀವು ದುರದೃಷ್ಟದಿಂದ ಅದೃಷ್ಟವಂತರಾಗಲು ನಿಮಗಿರತಕ್ಕಂತಹ ಈ ಆವು ಏಣಿ ಆಟದಲ್ಲಿ ನೀವು ಎಂದಾದ್ರೂ ಕೂಡ ಎದ್ದು ಬಿದ್ದು ಗೆದ್ದು ಸೋತು ನಷ್ಟ ದುರದೃಷ್ಟವನ್ನ ಕಳಂಕವನ್ನ ನೀವು ಎಂತ ಸಂಕುಚಿತ ಭಾವದಿಂದ ನಲಗಿ ಹೋಗಿದ್ದರೆ ಬಹುಶಃ ಅದೃಷ್ಟದ ಕಡೆ ತಿರುಗಬೇಕಾದ್ರೆ ನಾಮರೂಪದ ಬಾಬಾ. ಈಗ ಸಾಯಿ ಬಾಬಾ ಅಂತಂದಾಗ ಇದೊಂದು ನಾಮರಿ. ಓಂ ಸಾಯಿ ಬಾಬಾಯ ನಮಃ ನೀವೇನಾದ್ರೂ ಒಂದು ಸಲ ಅಂದುಕೊಂಡ್ರೆ ನಿಮಗೆ ಅದು ರೂಪ ಜ್ಞಾಪಕ ಬರುತ್ತೆ. ಓ ಬಾಬಾ ಈಗಿರುತ್ತಾರೆ ಅಂತೇಳಿ ಜ್ಞಾಪಕ ಬರುತ್ತೆ. ಅದೇ ನೀವು ಬಾಬಾನ ನೋಡಿದರೆ, ಚಿತ್ರವನ್ನು ನೋಡಿದರೆ ಈ ನಾಮ ಜ್ಞಾಪಕ ಬರತಕ್ಕಂತಹದ್ದಿದೆ. ಆದ್ರೆ ಇವೆರಡನ್ನೂ ದಾಟಿ ಅಭೇದ್ಯ ಕೋಟೆಯನ್ನ ದಾಟಿ ನಾವೇನಾದ್ರೂ ಮಾಡ್ತೀವಿ ಅಂತಂದ್ರೆ ಆತ್ಮ ಇದೆಯಲ್ಲ ಅದನ್ನ ಸುಡಲಾರದು. ಯಾವುದೇ ಬೆಂಕಿಯಿಂದ ಆತ್ಮವನ್ನ ಸುಡಲಾರದು, ಅದು ಬಾಬಾ. ಯಾವುದೇ ನೀರಿಂದ ತೋಯಿಸಲಾರದು, ಅದು ಬಾಬಾ ಆ ಆತ್ಮ. ಯಾವುದೇ ಗಾಳಿಯಿಂದ, ಯಾವುದೇ ಮಳೆಯಿಂದ, ಯಾವುದೇ ವಜ್ರದಿಂದ ಒಡೆಯಲು ಸಾಧ್ಯವಿಲ್ಲ, ಅದು ಬಾಬಾ. ಬಾಬಾ ಬಾ ಬಾ ಬಾ, ನನ್ನ ಮನೆಗೆ ಬಾ, ನನ್ನನ್ನು ಉದ್ಧಾರ ಮಾಡಲು ಬಾ, ನನ್ನ ಪ್ರಗತಿಯ ಕಡೆ ಗಮನ ಕೊಡಲು ಬಾ ಅಂತ ಹೇಳಿ ನೀವು ಬಾಬಾನ ಹೇಗೆ ಕರಿತೀರೋ ಹಾಗೆ ಕರೆದಾಗ ದುರದೃಷ್ಟವೆಲ್ಲವೂ ಕೂಡ ಕತ್ತಲದು. ಒಂದು ರೀತಿಯ ಅಂಧಕಾರ ಕೂಪ, ಅದು ಅಂಧಕಾರದ ಕೂಪ. ಅದನ್ನು ಹೋಗಲಾಡಿಸ್ಬೇಕಾದ್ರೆ ಈಗ ನಾನು ಹೇಳ್ತಾ ಇದ್ದೇನಲ್ಲ, ನಿಮ್ಮ ಮನೆಯ ಉತ್ತರದ ಗೋಡೆಗೆ ಬಾಬಾದ ಒಂದು ಸಣ್ಣದೊಂದು ಫೋಟೋ ಅಂಟಿಸಿ ಅದರ ಕೆಳಗಡೆ ಓಂ ತತ್ಸತ್ ಇಷ್ಟೇ ನೀವು ಬರಿಬೇಕಾಗಿರೋದು. ಇಷ್ಟೇ. ನೀವೇನಾದ್ರೂ ಅದೃಷ್ಟದ ಕೀಯನ್ನ ಮುಟ್ಟೋದಾದ್ರೆ ಪ್ರತಿನಿತ್ಯ ನೀವೆದ್ದು ಕೂಡ್ಲೆ ಬಾಬಾನ ನೋಡಿ ಓಂ ತತ್ಸತ್ ಅಂತ ನೀವೊಂದು ಚೀಟಿಯಲ್ಲಿ ಬರೆದು ಬಿಟ್ಟು ಗೋಡೆಗಂಟಿಸಿ ಅದನ್ನ ಮುಟ್ಟಿ ಹಬ್ಬ ಸಾಕು. ಇಷ್ಟೇ. ಇಷ್ಟು ದಿನ ದುರದೃಷ್ಟದಲ್ಲಿ ನಾವು ವಿಲವಿಲ ಅಂತ ಒದ್ದಾಟ ಮಾಡ್ತಿದ್ದಿಲ್ಲ, ಅದೃಷ್ಟ ಕಡೆಗೆ ನಾವೇನಾದ್ರೂ ವಾಲೋದಾದರೆ, ಅದೃಷ್ಟದ ಕೈ ನಾವು ಹಿಡ್ಕೊಳ್ಳೋದಾದ್ರೆ, ನಮ್ಮನ್ನ ಅದು ಹಿಡ್ಕೊಳ್ಳೋದಾದ್ರೆ ಆ ಬಾಬಾ ಓಂ ತತ್ಸತ್. ಇನ್ನು ನಾನು ಶ್ರದ್ಧಾ ಸಬೂರಿ ಮಾತಾಡ್ಲಿಲ್ಲ. ಶ್ರದ್ಧಾ ಸಬೂರಿ ದಿವಸ ಮಾತಾಡ್ತಾರೆ, ಬಹುಶಃ ಅದು 20-25 ನಿಮಿಷ ಆಗಬಹುದು ಒಂದೊಂದು ದಿನಕ್ಕೂ ಕೂಡ. ಆದ್ರೆ ಶ್ರದ್ಧಾ ಸಬೂರಿ ಏನದು? ಆ ಶಬ್ದಗಳು ಏನದು? ಏನ್ ಹೇಳ್ತಾನೆ ಆತ? ತಪ್ಪು ತಿಳ್ಕೊಂತಾರ ಜನ, ಏನೇನೋ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆತ ನಮಗೂ ನಿಮಗೆಲ್ಲರಿಗೂ ಕೂಡ ಮಾಲಿಕ್ ಒಬ್ಬ ಇದ್ದಾನೆ.
ಅಂತ ಹೇಳ್ತಾನಲ್ಲ, ಅದ್ರ ಅರ್ಥ ಏನದು, ಏನ್ ಅದ್ಭುತವಾಗಿರುತ್ತೆ ಮತ್ತೊಂದು ಸಹ ಮಾತಾಡ್ಕೊಡೋಣ. ಈಗ ನನ್ನ ಟಾಪಿಕ್ ಇಷ್ಟಿರ್ತಕ್ಕಂಥದ್ದು, ನಿನ್ನ ಪ್ರಶ್ನೆ ಇಷ್ಟ. ಹೌದು. ದುರದೃಷ್ಟದಿಂದ ಅದೃಷ್ಟಗಳೇ ಬರಬೇಕಾದ್ರೆ ಬಾಬಾ ಫೋಟೋ ಉತ್ತರದ ಗೋಡೆ ಇರಲಿ ಅಥವಾ ಪೂರ್ವದ ಗೋಡೆಗಿರ್ಲಿ ತೊಂದರೆ ಇಲ್ಲ, ಆದರೆ ನಿಮ್ಮ ಕೋಣೆಯಲ್ಲಿ ಓಂ ತತ್ಸತ್ ಅಂತ ಬರೆದಿರಬೇಕು. ಅದನ್ನ ನೀವು ಬರೆದು ಪ್ರತಿನಿತ್ಯ ಮುಟ್ಟಿಯಪ್ಪ, ಅದು ನಿಮಗೆ ದುರದೃಷ್ಟವನ್ನ ಹೋಗಲಾಡಿಸ್ತಾ ಅದೃಷ್ಟದ ಪಾನಕವನ್ನ ನೀವು ಕುಡಿದಷ್ಟು ತೃಪ್ತಿಯಾಗಿ ಸಂತೃಪ್ತಿಯಾಗಿ ತಾವಿರ್ತೀರಿ. ಶುಭಂಭೂಯ, ಒಳಿತಾಗಿ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ನಿಮ್ಮ ಒಂದು ಜೀವನದಲ್ಲಿ ಮನೆಯಲ್ಲಿ ಹಲವಾರು ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳಿದೆ. ಇದೆಲ್ಲದರಿಂದ ಕೂಡ ಹೊರಗಡೆ ಬರಬೇಕು ಅಂತಂದ್ರೆ ಅಕ್ಷಯ ವೃಕ್ಷ ಖಂಡಿತವಾಗ್ಲೂ ನಿಮ್ಮ ಜೊತೆಯಲ್ಲಿದ್ರೆ ಆ ಎಲ್ಲ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಫೋನ್ ನಂಬರ್ಸ್ಗೆ ಕರೆಗಳನ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಗಿದೆ. ಮತ್ತೊಂದು ಹೊಸ ವಿಡಿಯೋನಲ್ಲಿ ಹೊಸ ವಿಚಾರದೊಂದಿಗೆ ಭೇಟಿ ಮಾಡ್ತೀನಿ. ನಮಸ್ಕಾರ.